Hi everyone, welcome to our channel Shubhada Education. ನಮ್ಮ ಚಾನಲ್ ಶುಭದ ಎಜುಕೇಷನ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆ ಒಂದು ಬ್ರೇಕಿಂಗ್ ನ್ಯೂಸನ್ನ ಅಪ್ಡೇಟ್ಸನ್ನು ಹೇಳಲಿಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ತುಂಬ ಅದರಿಂದ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಶ್ರೀ ರಮೇಶ್ ಪೋಖ್ರಿಯಾಲ್ ಅವರು ಇವತ್ತು ಲೈವ್ ಬಂದಿದ್ದರು. ಆ ಒಂದು ಲೈವ್ ಇವೆಂಟಲ್ಲಿ ಕೆಲವೊಂದಷ್ಟು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಅವ್ರು ಹೇಳಿದ್ದಾರೆ. ನಾನು 3 ಪಾಯಿಂಟ್ಸ್ ನನಗೆ ತುಂಬ ಇಷ್ಟ ಆದವು. ಅಂದರೆ ಆ 3 ಪಾಯಿಂಟ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಆ 3 ಪಾಯಿಂಟ್ಸ್ ನಾನು ಬ್ರೀಫಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ರಿಗಾರ್ಡಿಂಗ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಇವಾಗ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ಸ್ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಡಿಬೇಕಿತ್ತು. ಬಟ್ ಇನ್ ದಿಸ್ ಪೆಂಡೆಮಿಕ್ ಸಿಚುವೇಶನ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಂಡಕ್ಟ್ ದ ಎಕ್ಸಾಮಿನೇಷನ್ ಡ್ಯೂರಿಂಗ್ ದ್ಯಾಟ್ ಟೈಮ್. ಫೆಬ್ರವರಿ ಎಂಡಲ್ಲಾಗಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಾಗಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅವರು ಒಂದು ಇಂಪಾರ್ಟೆಂಟ್ ನೋಟನ್ನು ಹೇಳಿದರು. ಫೆಬ್ರವರಿ ಎಂಡ್ ಒಳಗಡೆ ಯಾವುದೇ ರೀತಿಯಾದಂಥ CBSE ಎಕ್ಸಾಮಿನೇಷನ್ಸ್ ಆಗಿರಲಿ, ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಆಗಲಿ ಅದನ್ನು ಕಂಡಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಫೆಬ್ರವರಿ ಎಂಡ್ವರೆಗೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರೋದಿಲ್ಲ. ಅದಾದ ನಂತರ ಒಂದು 2 ತಿಂಗಳಾಗಿರ್ಬೋದು. ಅಂದರೆ ಸೊ ದ್ಯಾಟ್ ದ ಸ್ಟೂಡೆಂಟ್ಸ್ ವಿಲ್ ಡೆಫಿನೆಟ್ಲಿ ಗೆಟ್ ಇನಫ್ ಟೈಮ್ ಟು ಪ್ರಿಪೇರ್ ಫಾರ್ ದೇಯರ್ ಎಕ್ಸಾಮಿನೇಷನ್. ಅಂದರೆ ಅವರ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ಗೆ ಇನಫ್ ಟೈಮನ್ನು ಕೊಡ್ತಾರೆ. ಹಾಗಾಗಿ ಸುಮಾರು ಒಂದು ಮಾರ್ಚ್ ಏಪ್ರಿಲ್, ಈ ಒಂದು ಏಪ್ರಿಲ್ ಮೇ ಟೈಮಲ್ಲಿ ನಮಗೆ ಬೋರ್ಡ್ ಎಕ್ಸಾಮಿನೇಷನ್ ಆಗುವಂಥ ಸಂದರ್ಭ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅನ್ಕೋಬಹುದು. ಓಕೆ, ಅದೊಂದು ಜಸ್ಟ್ ಒಂದು ಪ್ರೆಡಿಕ್ಷನ್ ಆಯಿತಾ. ನಮಗೆ ಮೇನ್ ಇಂಪಾರ್ಟೆಂಟ್ ನೋಟ್ ಅಂದರೆ ಫೆಬ್ರವರಿ ಎಂಡ್ವರೆಗೆ ಯಾವುದೇ ರೀತಿಯಂಥ ಎಕ್ಸಾಮ್ ಇರೋದಿಲ್ಲ. ಎರಡನೇ ನೋಟ್ ಏನನ್ನ ಹೇಳಿದ್ರು ಅಂತಂದ್ರೆ ಅವರು ರಿಗಾರ್ಡಿಂಗ್ ದ ಸಿಲೆಬಸ್ ರಿಡಕ್ಷನ್. ಈಗ ಮಹಾರಾಷ್ಟ್ರ ಸ್ಟೇಟ್ ಅವರು 25% ಸಿಲೆಬಸನ್ನು ರಿಡ್ಯೂಸ್ ಮಾಡಿದ್ದಾರೆ. ಅದೇ ಥರನೇ ಉತ್ತರ ಪ್ರದೇಶದವರು 30% ಸಿಲೆಬಸನ್ನು ರಿಡ್ಯೂಸ್ ಮಾಡಿದ್ದಾರೆ. ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕದವರು ಕೂಡ 30% ಅದನ್ನೇ ಹೇಳ್ಬೋದು ನಾವು. 30% ಸಿಲೆಬಸ್ ಆಲ್ರೆಡಿ ರಿಡ್ಯೂಸ್ ಆಗಿದೆ ಇವಾಗ ಅಲ್ವಾ. ನಿಮಗೆ ರಿವೈಸ್ ಆಗಿರುವಂಥ ಸಿಲೆಬಸ್ ನಿಮಗೆ ಸಿಕ್ಕಿರ್ಬೋದು ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ. ಆ ಒಂದು ರಿಡಕ್ಷನ್ ಆಗಿರುವಂಥ ಸಿಲೆಬಸ್ ಮೇಲೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಹೇಳಿದ್ದಾರೆ. ಸೊ ಹಂಗಾಗಿ ಮತ್ತೆ ಫರ್ದರ್ ರಿಡಕ್ಷನ್ ಹೇಳೋದ್ರ ಬಗ್ಗೆ ಯಾವುದೇ ರೀತಿ ಅಂತ ಮಾತಿಲ್ಲ. ತುಂಬ ಜನ ಕೇಳ್ತಾ ಇದ್ರು ಸ್ಟೂಡೆಂಟ್ಸ್ ನನಗೆ ಮತ್ತು ರಿಡ್ಯೂಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಮತ್ತು ರಿಡ್ಯೂಸ್ ಮಾಡುವಂಥ ಒಂದು ಸಂದರ್ಭ ಇಲ್ಲ ಅನ್ಸುತ್ತೆ. ಈಗ ಆಲ್ರೆಡಿ 30% ಸಿಲೆಬಸ್ ರಿಡ್ಯೂಸ್ ಆಗಿದೆ. ಅದೇ ರಿವೈಸ್ ಸಿಲೆಬಸ್ ನಿಮಗೆ ಆ ಒಂದು ರಿವೈಸ್ ಸಿಲೆಬಸ್ ಮೇಲೆ ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಅದೇ ಥರನೇ 3ನೇ ಪಾಯಿಂಟ್ ಏನು ಅಂತಂದ್ರೆ ಇದು ತುಂಬ ಇಂಪಾರ್ಟೆಂಟು. ದೋಸ್ ಹೂ ಆರ್ ಏಮಿಂಗ್ ಫಾರ್ JEE ಮೇನ್ಸ್, ಯಾರ್ಯಾರು JEE ಮೇನ್ಸನ್ನು ಕ್ರ್ಯಾಕ್ ಮಾಡಬೇಕು ಅಂತಿದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದು. ಏನು ಅಂತ ಹೇಳಿದರೆ ಈ ವರ್ಷದಿಂದ ಇನ್ ದಿಸ್ ಪೆಂಡೆಮಿಕ್ ಸಿಚುವೇಶನ್ ಔಟ್ ಆಫ್ 90 ಕ್ವಶನ್ಸ್ ಇನ್ JEE ಮೇನ್ಸು 75 ಕ್ವಶನ್ಸನ್ನು ಮಾತ್ರ ಸ್ಟೂಡೆಂಟ್ಸ್ ಅಂದರೆ ಆನ್ಸರ್ ಮಾಡಬೇಕು. ಅಂದರೆ ರಿಮೈನಿಂಗ್ 15 ಕ್ವಶನ್ಸ್ ನಿಮಗೆ ಒಂಥರ ಚಾಯ್ಸ್ ಥರ ಕೊಡ್ತಿದ್ದಾರೆ. ಅಂತಂದರೆ ದೇ ಆರ್ ಇನ್ಕ್ರೀಸಿಂಗ್ ದ ಇಂಟರ್ನಲ್ ಚಾಯ್ಸಸ್, ಅದನ್ನು ಜಾಸ್ತಿ ಮಾಡ್ತಿದ್ದಾರೆ. ಅದು ಔಟ್ ಆಫ್ 90 ಕ್ವಶನ್ಸ್ ನೀವು 75 ಕ್ವಶನ್ಸನ್ನು ನೀವು ಆನ್ಸರ್ ಮಾಡಿದರೆ ಸಾಕಾಗುತ್ತೆ ಆಯಿತಾ. JEE ಮೇನ್ಸ್ ಬಗ್ಗೆ ಕೂಡ ಒಂದು ಹೊಸ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋನೇ ಮಾಡ್ತೇನೆ ನಿಮಗೆ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ವಿಲ್ ಡೆಫಿನೆಟ್ಲಿ ಅಪ್ಲೋಡ್ ಫ್ಯೂ ಮೋರ್ ವಿಡಿಯೋಸ್ ರಿಗಾರ್ಡಿಂಗ್ ದ ಪ್ರಿಪರೇಷನ್. ಅಂದರೆ PUC ಪ್ರಿಪರೇಷನ್, ಅದೇ ಥರನೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗೋ ಥರ ಬೇರೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಅವುಗಳನ್ನು ಕೂಡ ವಾಚ್ ಮಾಡಿ ಬಿ ಪ್ರಿಪೇರ್ ವೆಲ್ ಫಾರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಗೆಟ್ ಅ ವೆರಿ ಗುಡ್ ರ್ಯಾಂಕ್ ಆಯಿತಾ. ಚೆನ್ನಾಗಿ ಸ್ಕೋರ್ ಮಾಡಿ ಅದೇ ಥರನೇ ಒಳ್ಳೆ ರ್ಯಾಂಕನ್ನು ಕೂಡ ತಗೊಬನ್ನಿ. ಓಕೆ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅನಿಸ್ತು ನನಗೆ, ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಓಕೆ, ಇಫ್ ಯು ಲೈಕ್ ದಿಸ್ ಅಂದರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸೊ ದ್ಯಾಟ್ ಅವರಿಗೂ ಕೂಡ ಅದನ್ನು ಹೆಲ್ಪ್ ಆಗುತ್ತೆ. ಓಕೆ, ಸೊ ಬಿ ಪ್ರಿಪೇರ್ ವೆಲ್ ಫಾರ್ ಎಕ್ಸಾಮಿನೇಷನ್ಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಗುಡ್ ಲಕ್.